ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ಗಣಿತ ಪ್ರಕಾಶ ಭಾಗ 2 ಭಿನ್ನರಾಶಿಗಳು ಪಾಠದ ಪುಟ ಸಂಖ್ಯೆ 39ರಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಬಿಟ್ಟಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸಂಬಂಧಪಟ್ಟಂತೆ 5 ಲೋಟ ಹಣ್ಣಿನ ರಸವನ್ನು 4 ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು. ಡ್ಯಾಶ್ ಲೋಟಗಳ ಹಣ್ಣಿನ ರಸವನ್ನು 8 ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು ಒಂದೇ ಆಗಿದೆ. ಸಮಾನ ಭಿನ್ನರಾಶಿಗಳಿಗೆ ಸಂಬಂಧಪಟ್ಟಂತಕ್ಕಂಥದ್ದು ನೋಡೋಣ. ಲೆಕ್ಕವನ್ನ ಗಮನಿಸಿ. 5 ಲೋಟ ಹಣ್ಣಿನ ರಸವನ್ನ 4 ಸ್ನೇಹಿತರಿಗೆ ಸಮವಾಗಿ ಹಂಚಿರುವುದು. ಡ್ಯಾಶ್ ಲೋಟಗಳ ಹಣ್ಣಿನ ರಸವನ್ನು 8 ಜನರಿಗೆ ಸಮವಾಗಿ ಹಂಚಿರುವುದು ಒಂದೇ ಆಗಿದೆ. ಸಮಾನ ಭಿನ್ನರಾಶಿ. ಇಲ್ಲಿ ನೋಡಿ, ಇಲ್ಲಿ 4 ಇದ್ದದ್ದು 8 ಆಗಿದೆ ಅಂದ್ರೆ 4 8. 4 8 ಅಂದ್ರೆ ಛೇದವನ್ನ 2ರಿಂದ ಗುಣಿಸಲಾಗಿದೆ. ಸೊ ಛೇದವನ್ನ ನಾವು 2ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 2ರಿಂದ ಗುಣಿಸ್ತೀವಿ. ಸೊ ಇದನ್ನು ಕೂಡ 5 × 2 10 ಆಗತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇಲ್ಲಿ ನೋಡಿ, 4ನೇ 5 = 8ನೇ 10. ಇವೆರಡು ಕೂಡ ಸಮಾನ ಭಿನ್ನರಾಶಿಗಳು ಆಗ್ತವೆ. ನೆಕ್ಸ್ಟ್ ಮುಂದಿನ ಲೆಕ್ಕ. 4 kg ಆಲೂಗಡ್ಡೆಯನ್ನು 3 ಚೀಲಗಳಲ್ಲಿ 4 kg ಆಲೂಗೆಡ್ಡೆಯನ್ನು 3 ಚೀಲಗಳಲ್ಲಿ ಸಮವಾಗಿ ವಿಭಾಗಿಸಿರುವುದು. ಅಂದ್ರೆ 3ನೇ 4. ಅದೇ ರೀತಿ 12 kg ಆಲೂಗೆಡ್ಡೆಯನ್ನು ಡ್ಯಾಶ್ ಚೀಲಗಳಲ್ಲಿ ಸಮವಾಗಿ ವಿಭಾಗಿಸಿರುವುದು ಒಂದೇ ಆಗಿದೆ. ಗಮನಿಸ್ತಾ ಇದ್ದೀರಾ? ನೋಡಿ, ಇಲ್ಲಿ 4 kg ಆಲೂಗೆಡ್ಡೆಯನ್ನ 3 ಚೀಲಗಳಲ್ಲಿ ವಿಭಾಗಿಸಿದ್ದಾರೆ. ಅದೇ ರೀತಿ 12 kg ಆಲೂಗೆಡ್ಡೆಯನ್ನು ಎಷ್ಟರಲ್ಲಿ ಅಂದ್ರೆ, ಈಗ 4ರಿಂದ 12 ಆಗಬೇಕು ಅಂದ್ರೆ 4 3 12 ಅಂದ್ರೆ ಅಂಶವನ್ನು 3ರಿಂದ ಗುಣಿಸಲಾಗಿದೆ ಅಥವಾ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ 4 3 12. ಸೊ ನಾವು ಛೇದವನ್ನು ಕೂಡ 3ರಿಂದ ಗುಣಿಸ್ಬಿಡಿ. 3 3 9. ಸೊ 3ನೇ 4 = 9ನೇ 12. ಮುಂದಿನ ಲೆಕ್ಕ. 7 ರೋಟಿಗಳನ್ನ 5 ಮಕ್ಕಳಿಗೆ ಹಂಚಿರುವುದು. ಅದೇ ರೀತಿ ಡ್ಯಾಶ್ ರೋಟಿಗಳನ್ನ ಡ್ಯಾಶ್ ಮಕ್ಕಳಿಗೆ ಹಂಚಿರುವುದು ಒಂದೇ ಆಗಿದೆ. 7 ರೋಟಿಗಳನ್ನ 5 ಮಕ್ಕಳಿಗೆ ಹಂಚಿದ್ದಾರೆ ಅಂದ್ರೆ 5 ಭಾಗ ಮಾಡಿದ್ದಾರೆ. ಹಾಗಾಗಿ ಡ್ಯಾಶ್ ರೋಟಿಗಳನ್ನ ಡ್ಯಾಶ್ ಮಕ್ಕಳಿಗೆ ಹಂಚಿರೋದು ಎರಡೂ ಕೂಡ ಒಂದೇ ಆಗಿದೆ. ನೋಡೋಣ. ನೋಡಿ, 7 ರೋಟಿಗಳನ್ನ 5 ಮಕ್ಕಳಿಗೆ ಹಂಚಿದೆ, ಹೌದಲ್ವಾ? ಅದೇ ರೀತಿ ನೋಡಿಲ್ಲಿ 7 2 14, 5 2 10, 10ನೇ 14 ಕೂಡ ಇದಕ್ಕೆ ಸಮ. ಅದೇ ರೀತಿ ನೀವು 3ರಿಂದ ಮಲ್ಟಿಪ್ಲೈ ಮಾಡಿ ಅಂಶ ಮತ್ತು ಛೇದವನ್ನು. 7 3 21, 5 3 15 ಅಂದ್ರೆ 15ನೇ 21 ಕೂಡ ಇದಕ್ಕೆ ಸಮ ಆಗುತ್ತೆ. ಅದೇ ರೀತಿ ನೋಡಿ, 7 4 28, 5 4 20 ಅಂದ್ರೆ 4ರಿಂದ ಅಂಶ ಮತ್ತು ಛೇದ 4ರಿಂದ ಗುಣಿಸಿದ್ರೆ 20ನೇ 28 ಕೂಡ ಸಮಾನ ಭಿನ್ನರಾಶಿಗಳೇ ಆಗ್ತವೆ. ಇದೇ ರೀತಿ ಅಂಶವನ್ನು 5ರಿಂದ ಗುಣಿಸಿ. 7 5 35, 5 5 25, 25ನೇ 35 ಕೂಡ ಸಮಾನ ಭಿನ್ನರಾಶಿಗಳು ಆಗ್ತವೆ. ಹಾಗಾಗಿ 5ನೇ 7 = 10ನೇ 14 ಬೇಕಾದ್ರೂ ಆಗ್ಬೋದು. 5ನೇ 7 = 15ನೇ 21 ಬೇಕಾದ್ರೂ ಆಗ್ಬೋದು. 5ನೇ 7 = 10ನೇ 28 ಬೇಕಾದ್ರೂ ಆಗ್ಬೋದು. ಟೋಟಲಿ ಅಂಶ ಮತ್ತು ಛೇದನ ಒಂದೇ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನಮಗೆ ಸಮಾನ ಭಿನ್ನರಾಶಿಗಳ ಸಂಖ್ಯೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪುಟ ಸಂಖ್ಯೆ 42ರಲ್ಲಿ ಮುಂದಿನ ಜೋಡಿ ಭಿನ್ನರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಿರಿ. ಒಂದೇ ಭಿನ್ನಾಂಶ ಭಾಗ ಅಂತ ಅಂದ್ರೆ ಛೇದ ಸಮ ಆಗಿರಬೇಕು ಅಂತೇಳಿ. 2 ಭಿನ್ನರಾಶಿಗಳೇನು ಕೊಟ್ಟರೆ ಆ 2 ಭಿನ್ನರಾಶಿಗಳು ಛೇದ ಸಮ ಆಗೋ ರೀತಿಯಲ್ಲಿ ನಾವು ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಒಟ್ಟು 4 4 8 ಲೆಕ್ಕಗಳನ್ನು ಕೊಟ್ಟವ್ರೆ. ನೋಡೋಣ ಯಾವ ರೀತಿ ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯೋದು ಅನ್ನೋದನ್ನ. ನೋಡಿ, 1ನೇ ಲೆಕ್ಕ 2ನೇ 7 ಮತ್ತು 5ನೇ 3. ಇವುಗಳಿಗೆ ನಾವು ಏನು ಮಾಡ್ತೀವಿ, ಇವುಗಳ ಛೇದಗಳು ಡಿನಾಮಿನೇಟರ್, ನ್ಯೂಮರೇಟರ್ ಅಂದ್ರೆ ಅಂಶ, ಡಿನಾಮಿನೇಟರ್ ಅಂದ್ರೆ ಛೇದ. 2 ಮತ್ತು 5 ಸಾಮಾನ್ಯ ಛೇದ. 2 ಮತ್ತು 5ರ LCM ಲಘುತ್ತಮ ಸಾಮಾನ್ಯ ಅಂದ್ರೆ ಲಾಸ ಅಂತ ಏನು ಕರಿತೀವೋ ಲಾಸವನ್ನ ಕಂಡುಹಿಡ್ಕೋಬೇಕು. ಇಲ್ಲಿ ನಾವು 2 3 ವಿಧಾನಗಳಲ್ಲಿ ಲಾಸವನ್ನ ಕಂಡುಹಿಡ್ಕೊಂತ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಪ್ರಾರಂಭದಲ್ಲಿ ಮಗು ಕನ್ಫ್ಯೂಸ್ ಮಾಡೋದು ಬೇಡ ಅಂದ್ರೆ 2ರ ಗುಣಕಗಳನ್ನ ಪಟ್ಟಿ ಮಾಡಪ್ಪ. 2 1 2, 2 2 4, 2 3 6, 2 4 8, 2 5 10, 2 6 12 ಈ ರೀತಿ ಮಾಡ್ತಾ ಹೋಗುತ್ತೆ. ಇದು 2ರದು. ಆಮೇಲೆ 5ರ ಗುಣಕಗಳನ್ನ ಪಟ್ಟಿ ಮಾಡು. 5 1 5, 5 2 10, 5 3 15 ಈ ರೀತಿ ಪಟ್ಟಿ ಮಾಡ್ತಾನೆ. 2ರಲ್ಲಿ ಇರ್ತಕ್ಕಂಥ ಅತ್ಯಂತ ಸಣ್ಣ ಸಾಮಾನ್ಯ ಗುಣಕ ಯಾವುದು? 10. ನೋಡಿ, ಇಲ್ಲೂ 10 ಇದೆ, ಇಲ್ಲೂ 10 ಇದೆ. ಅಂದ್ರೆ ಗುಣಕಗಳನ್ನ ಪಟ್ಟಿ ಮಾಡುವುದರ ಮೂಲಕ ಲಾಸಾಹವನ್ನ ಕಂಡುಹಿಡಿತಕ್ಕಂಥ ಒಂದು ವಿಧಾನ.
ಈಗೇನಾಗುತ್ತೆ, ಇದರ ಲಾಸ 2 ಮತ್ತು 5ರ ಅತ್ಯಂತ ಸ್ಮಾಲೆಸ್ಟ್ ಕಾಮನ್ ಮಲ್ಟಿಪಲ್, ಅಂದ್ರೆ ಅತ್ಯಂತ ಅಂದ್ರೆ ಸಣ್ಣ ಸಾಮಾನ್ಯ ಗುಣಕ, ಸಣ್ಣ ಸಾಮಾನ್ಯ ಗುಣಕ ಅಂದ್ರೆ LCM, ಲಘುತ್ತಮ ಸಾಮಾನ್ಯ ಗುಣಕ ಯಾವುದು? 10 ಆಗುತ್ತೆ. ಈ ರೀತಿ ನೀವು ಗುಣಕಗಳನ್ನು ಪಟ್ಟಿ ಮಾಡಿ ಕೂಡ ನಾವು LCM ಅನ್ನ ಕಂಡುಹಿಡಿಬಹುದು. ಆಗ 10 ಬರುತ್ತೆ. ಇಲ್ಲಿ ನೇರವಾಗಿ ಇನ್ನೊಂದು ವಿಧಾನ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳ ಆಗಿದ್ರೆ, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ 2 ಮತ್ತು 5 ಕೇವಲ ಒಂದನ್ನ ಬಿಟ್ಟು ಮತ್ಯಾವುದೇ ಸಾಮಾನ್ಯ ಅಪವರ್ತನವನ್ನು ಹೊಂದಿಲ್ಲದೆ ಹೋಗಿದ್ರೆ, ಈಗ 2 ಮತ್ತು 5 ಇದು ಒಂದನ್ನ ಬಿಟ್ಟು ಬೇರೆ ಇನ್ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗಲ್ಲ, 2 ಮತ್ತು 5. ಸೊ ಆಗ ಏನಾಗುತ್ತೆ, ಇವೆರಡರ ಮಲ್ಟಿಪ್ಲಿಕೇಶನ್, ಇವೆರಡರ ಗುಣಲಬ್ಧವೇ ಅದರ ಲಾಸಹ ಆಗಿರುತ್ತೆ. ನೀವು ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಕೂಡ ಆಯ್ಕೆ ಮಾಡ್ಕೋಬಹುದು. ಬೇಕಾದ್ರೆ ಗುಣಕಗಳನ್ನು ಪಟ್ಟಿ ಮಾಡೋದ್ರ ಮೂಲಕ ಸಾಮಾನ್ಯ ಗುಣಕವನ್ನು, ಅತ್ಯಂತ ಸಣ್ಣ ಸಾಮಾನ್ಯ ಗುಣಕವನ್ನು ಪಟ್ಟಿ ಮಾಡಿ ಅದನ್ನ ನಾವು ಛೇದವಾಗಿ ಇಟ್ಕೋಬಹುದು, ಅಥವಾ ಈ ವಿಧಾನವನ್ನು ಕೂಡ ಅಳವಡಿಸಬಹುದು. ಇವೆಲ್ಲವೂ ಕೂಡ 4-5 ಸ್ಟೆಪ್ಸ್ಗಳು, ಮೆಥಡ್ಗಳು ಗೊತ್ತಿರಬೇಕಾಗತ್ತೆ. ಇಲ್ಲಿ ಮತ್ತೆ ನೇರವಾಗಿ ನಾವು 2 10 ಅಂತೇಳಿ, ಅಂದ್ರೆ ಛೇದ ಈ ಎರಡು ಭಿನ್ನರಾಶಿಗಳ ಛೇದ 10 ಆಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಈಗ ನೋಡಿ, ಛೇದ 10 ಆಗ್ಬೇಕು ಅಂದ್ರೆ ಈಗ 2ನೇ 7, ನಾನು 2ನೇ 7 ಬರ್ಕೊಂಡೆ. 2ನೇ 7 ಬರ್ಕೊಂಡ ನಂತರದಲ್ಲಿ 2 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಛೇದ 10 ಆಗುತ್ತೆ? 2 1 2, 2 4, 2 3 6, 2 4 8, 2 5 10, 2 5 10 ಆಯ್ತು. ಸೊ ಛೇದವನ್ನು 5ರಿಂದ ಗುಣಿಸಿದ ಮೇಲೆ ಅಂಶವನ್ನು ಅದರಿಂದಲೇ ಗುಣಿಸ್ತೀವಿ, 7 5 35. ಸೇಮ್ ಇಲ್ಲೂ ಕೂಡ ಯಾವುದು ನೆಕ್ಸ್ಟ್ 5ನೇ 3 ಇದೆಯಲ್ಲ, 5ನೇ 3 ಕೂಡ ಅಷ್ಟೇ. 5ಅನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 10 ಆಗುತ್ತೆ? 5 2 10. ಯಾಕೆ 10 ಆಗುತ್ತೆ ಅಂದ್ರೆ, ನಾವು LCM 10 ಬಂದಿದೆ, ಹಾಗಾಗಿ LCMಗೆ 10 ಬಂದಿದೆಯಲ್ಲ, ಹಾಗಾಗಿ 2 ಭಿನ್ನರಾಶಿಗಳ ಛೇದವನ್ನು ನಾವು 10ಕ್ಕೆ ಸಮ ಮಾಡ್ಕೋಬೇಕು. 5 2 10, ಛೇದವನ್ನು 2ರಿಂದ ಗುಣಿಸಿದ್ರೆ ಅಂಶವನ್ನು ಕೂಡ 2ರಿಂದ ಗುಣಿಸ್ತೀವಿ, 3 2 6. ಈಗ ನೋಡಿ 10ನೇ 35 ಮತ್ತೆ 10ನೇ 6 ಎರಡೂ ಕೂಡ ಏನು ಒಂದೇ ಛೇದವನ್ನ, ಒಂದೇ ಭಿನ್ನಾಂಶ ಭಾಗವನ್ನ ಹೊಂದಿವೆ. ಎರಡನೇದು 3ನೇ 8 ಮತ್ತು 6ನೇ 5. ಇಲ್ಲಿ ಛೇದಗಳು 3 ಮತ್ತು 6, ಸಾಮಾನ್ಯ ಛೇದ 3 ಮತ್ತು 6ರ LCM 6, ಏಕೆಂದರೆ 6 3ರಿಂದ ಭಾಗಿಸಲ್ಪಡುತ್ತದೆ. ನಾನು ಆಗ್ಲೇ ಹೇಳಿದೆ, LCM ಅನ್ನ ಕಂಡುಹಿಡಿಬೇಕಾದ್ರೆ 3-4 ಮೆಥಡ್ಗಳ ಮೂಲಕ ನಾವು ಕಂಡುಹಿಡಿಬಹುದು. ಒಂದು ಅಪವರ್ತನಗಳ ಅಲ್ಲ ಗುಣಕಗಳನ್ನ ಪಟ್ಟಿ ಮಾಡ್ತಕ್ಕಂಥದ್ದು. ಈಗ 3ರ ಗುಣಕಗಳನ್ನು ಪಟ್ಟಿ ಮಾಡೋದ್ರೆ 3 3 3 2 6, 3 3 9, 3 4 12, 3 5 15 ಅಂತ ಬರುತ್ತೆ. ಅದೇ ರೀತಿ 6ರದು 6 1 6, 6 2 12, 6 3 18 ಈ ರೀತಿ ಬಂತು. ಇದು ಅತ್ಯಂತ ಸಾಮಾನ್ಯ ಸಣ್ಣ ಗುಣಕ ಯಾವುದು? 6 ಇದೆ. 6ಅನ್ನು ಕೂಡ ನಾವು LCM ಅಂತೇಳಿ ಪರಿಗಣಿಸಬಹುದು. ಒಂದು ವಿಧಾನ. ಎರಡು ವಿಧಾನ, ಮತ್ತೊಂದು ವಿಧಾನ ಯಾವ್ದು ಹೇಳೇನೆ? 6 3ರಿಂದ ಭಾಗಿಸಲ್ಪಡ್ತದೆ. ಕೊಟ್ಟಿರ್ತಕ್ಕಂಥ ಎರಡು ಛೇದದಲ್ಲಿ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯಿಂದ ಭಾಗ ಆದ್ರೆ ಆ ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ, ಯಾವ್ದು ಭಾಗ ಆಗುತ್ತೆ ಅದೇ ಅದರ ಲಾಸ ಆಗಿರುತ್ತೆ. ಅಂದ್ರೆ ಈಗ 3ರಿಂದ 6 ಏನಾಗುತ್ತೆ, ನಿಶೇಷವಾಗಿ ಭಾಗ ಆಗುತ್ತೆ. 3 2 6. ಹಾಗಾಗಿ 6ಅನ್ನೇ ನಾವು 3 ಮತ್ತು 6ರ LCM ಅಂತ ಹೇಳಿ ಪರಿಗಣಿಸಬಹುದು ನೇರವಾಗಿ. ಹಾಗಾಗಿ ಈ ಎರಡು ಭಿನ್ನರಾಶಿಗಳ ಛೇದ ಏನಾಗಬೇಕು? 6ಕ್ಕೆ ಸಮ ಆಗಬೇಕು. ನೋಡಿ, ಸಮಾನ ಭಿನ್ನರಾಶಿಗಳನ್ನು ನಾವು ಕಂಡುಹಿಡಿತಕ್ಕಂಥ ಸಂದರ್ಭದಲ್ಲಿ 3ನೇ 8 ಅಂದ್ರೆ ಈ ಛೇದ 3ರ ಛೇದ 6ಕ್ಕೆ ಸಮ ಆಗ್ಬೇಕು ಅಂದ್ರೆ 3 3 3 2 6, ಹೌದಲ್ವಾ? ಸೊ ಹಾಗಾಗಿ ಅಂಶವನ್ನು ಕೂಡ 2ರಿಂದ ಗುಣಿಸ್ತೀವಿ. 8 2 16, 6ನೇ 16 ಮತ್ತು 6ನೇ 5 ಸೇಮ್ ಹೆಂಗಿತ್ತು ಅದೇ ರೀತಿ ಬರ್ಕಂತೀವಿ. ಇದು B ಆಯ್ತು. ಇನ್ನು Cಗೆ 4ನೇ 3 ಮತ್ತು 5ನೇ 3 ಮತ್ತು 5ನೇ 3. ಛೇದಗಳು 4 ಮತ್ತು 5, ಸಾಮಾನ್ಯ ಛೇದ 4 ಮತ್ತು 5ರ LCM 4 5 20. ಏಕೆಂದ್ರೆ 4 ಮತ್ತು 5ರ ಸಾಮಾನ್ಯ ಅಪವರ್ತನ ಒಂದೇ ಆಗಿದೆ. ಅದು 1ರಿಂದ ಮಾತ್ರ 4 ಮತ್ತು 5 ಭಾಗ ಆಗ್ತಕ್ಕಂಥದ್ದು. ಹಾಗಾಗಿ ಅವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಬಹುದು, ಅಥವಾ ಅಪವರ್ತನಗಳನ್ನ ಪಟ್ಟಿ ಮಾಡೋದ್ರಲ್ಲ, ಗುಣಕಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಬೇಕಾದ್ರೂ ಕಂಡುಹಿಡಿಬಹುದು. 4 5 20. ಸೊ ಅದರ ಛೇದಗಳು ಏನಾಗಬೇಕು? 20ಕ್ಕೆ ಸಮ ಆಗ್ಬೇಕು. ಹಾಗಾಗಿ 4ನ್ನು ಯಾವ್ದನ್ನ ಗುಣಿಸ್ಬೇಕು? 4 1 4, 4 7 8, 4 3 ಅಂದ್ರೆ 4 5 20, 20 ಬಂತು. ಹಾಗಾಗಿ ಅಂಶವನ್ನು ಕೂಡ 5ರಿಂದ ಗುಣಿಸ್ತೀನಿ. 3 5 15, 20ನೇ 15. ಇಲ್ಲಿ ಕೂಡ 5 4 20, 3 4 12. ಡಿ 7ನೇ 6 ಮತ್ತು 5ನೇ 8, ಛೇದಗಳು 7 ಮತ್ತು 5, ಸಾಮಾನ್ಯ ಛೇದ 7 ಮತ್ತು 5ರ LCM 7 5 32.
5 ಅವಿಭಾಜ್ಯ ಸಂಖ್ಯೆಗಳ ಆಗಿರೋದ್ರಿಂದ ಅವುಗಳ ಗುಣಲಬ್ಧವೇ ಅದರ ಲಾಸಹ ಆಗಿರುತ್ತದೆ. ಹಾಗಾಗಿ ಈ ಎರಡೂ ಭಿನ್ನ ರಾಶಿಗಳ ಛೇದ 35ಕ್ಕೆ ಸಮ ಆಗಬೇಕು. ನೋಡಿ ಈಗ, ಹಾಗಾಗಿ 7ನೇ 6, 7ಅನ್ನ ಯಾವುದರಿಂದ ಗುಣಿಸ್ಬೇಕು? 7 1 7, 7 5 35. ಹಾಗಾಗಿ 6ಅನ್ನು ಕೂಡ 5ರಿಂದ ಗುಣಿಸ್ತೀನಿ. 6 5 30, 35ನೇ 30 ಆಗುತ್ತೆ. ಈಗ ಎರಡನೇದು 5 7 35, ಅದೇ ರೀತಿ 8 7 56. ಈ 4ನೇ 9, 2ನೇ 5 ಛೇದಗಳು 4 ಮತ್ತು 2. ಸಾಮಾನ್ಯ ಛೇದ 4 ಮತ್ತು 2ರ LCM 4 ಆಗುತ್ತೆ. ಯಾಕೆಂದ್ರೆ 2ರಿಂದ 4 ಭಾಗ ಆಗುತ್ತೆ. 2ರಿಂದ 4 ಭಾಗ ಆಗೋದ್ರಿಂದ ಅಂದ್ರೆ ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಯ ಛೇದಗಳಲ್ಲಿ ಒಂದು ಛೇದ ಮತ್ತೊಂದು ಛೇದದಿಂದ ನಿಶೇಷವಾಗಿ ಭಾಗ ಆದ್ರೆ ಆ ದೊಡ್ಡ ಸಂಖ್ಯೆ ಏನಾಗುತ್ತೆ ಅದೇ ಅದರ ಲಾಸಹ ಆಗಿರುತ್ತದೆ. ಹಾಗಾಗಿ 2ರಿಂದ 4 ಭಾಗ ಆಗುತ್ತೆ. 2 2 4. ಹಾಗಾಗಿ 4ಅನ್ನು ನಾವು ಲಾಸಹ ಅಂತ ಹೇಳಿ ತೆಗೆದುಕೊಳ್ತೀವಿ. ಅಥವಾ ಇಲ್ಲ ನಾವು 4 ಮತ್ತು 2ರ ಗುಣಕಗಳನ್ನ ಪಟ್ಟಿ ಮಾಡೋದ್ರ ಮೂಲಕನೂ ಬೇಕಾದ್ರೆ ಕಂಡುಹಿಡಿಯೋದಕ್ಕೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಅಂದ್ರೆ ಎಲ್ಲಾ ವಿಧಾನಗಳನ್ನು ಕೂಡ ಮಕ್ಕಳಿಗೆ ತಿಳಿಸ್ಬೇಕು ಅಂತಕ್ಕಂಥದ್ದು. ನೋಡಿ ಈಗೇನಾಗುತ್ತೆ, ನಾವು 4 ಬಂತು, ಅಲ್ಲಿ 4ನೇ 9 ಆಲ್ರೆಡಿ ಸಮಭಿನ್ನ ರಾಶಿ ಆಗಿದೆ. ಈಗ ಉಳಿದಿರ್ತಕ್ಕಂಥದ್ದು 2ನೇ 5, 2ನೇ 5 ಇಂಟು ಯಾವ್ದ್ರಿಂದ 2ರಿಂದ 2 2 4, 5 2 10. ಅಲ್ಲಿಗಾಗಿ 4ನೇ 10 ಬರುತ್ತೆ. 4ನೇ 10 ಆಗುತ್ತೆ. ಇದು 4ನೇ 9 ಆಗುತ್ತೆ. ನೆಕ್ಸ್ಟ್ 10ನೇ 1 ಮತ್ತು 9ನೇ 2 ಛೇದಗಳು 10 ಮತ್ತು 9 ಅವುಗಳ ಸಾಮಾನ್ಯ ಛೇದ. 10 ಮತ್ತು 9ರ LCM 19 90. ಅವುಗಳ ಗುಣಲಬ್ಧವೇ ಅದರ LCM ಆಗಿರುತ್ತೆ. ಹಾಗಾಗಿ ಇವುಗಳ ಛೇದ ಏನಾಗಿರ್ಬೇಕು? 90ಕ್ಕೆ ಸಮ ಆಗಬೇಕು. 10ನೇ 1, ಸೊ 10ಅನ್ನು 9ರಿಂದ ಗುಣಿಸ್ತೀನಿ. 19 90, 1ಅನ್ನು 9ರಿಂದ ಗುಣಿಸ್ತೀನಿ. 1 9 90, ಅಂದ್ರೆ 90ನೇ 9. ಎರಡನೇದು 9ಅನ್ನು 10ರಿಂದ ಗುಣಿಸ್ತೀವಿ, ಯಾಕೆಂದ್ರೆ 90ಕ್ಕೆ ಸಮ ಬೇಕು. 9 10 90. ಇದನ್ನ ಛೇದವನ್ನು 10ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 10ರಿಂದ ಗುಣಿಸ್ತೀವಿ. 2 10 20. ಅಲ್ಲಿಗೆ 90ನೇ 9, 90ನೇ 20, 3ನೇ 8 ಮತ್ತು 4ನೇ 11. ಛೇದಗಳು 3 ಮತ್ತು 4. 3 ಮತ್ತು 4ರ LCM 3 4 12 ಅಥವಾ 4 3 12. ಅದರ ಗುಣಲಬ್ಧವೇ ಅದರ LCM ಆಗಿರುತ್ತೆ. ಹಾಗಾಗಿ ಛೇದಗಳು 12ಕ್ಕೆ ಸಮ ಆಗಿರಬೇಕು. 3ನೇ 8 ಅಂದ್ರೆ 3ನೇ 8ಅನ್ನ ಅಂಶ ಮತ್ತು ಛೇದವನ್ನು 4ರಿಂದ ಗುಣಿಸ್ತೀನಿ. ಯಾಕಂದ್ರೆ 3ರಿಂದ 3 4 12 ಆಗುತ್ತೆ. ಛೇದವನ್ನ 4ರಿಂದ ಗುಣಿಸ್ತೀನಿ, ಅಂಶವನ್ನು ಕೂಡ ಅದರಿಂದಲೇ ಗುಣಿಸ್ತೀವಿ. 8 4 32. ಸೇಮ್ ಎರಡನೇ ಭಿನ್ನ ರಾಶಿಯನ್ನು ಕೂಡ 4 3 12, 11 3 33. ನೆಕ್ಸ್ಟ್ 6ನೇ 13 ಮತ್ತು 9ನೇ 1 H. ಛೇದಗಳು 6 ಮತ್ತು 9. 6 ಮತ್ತು 9ರ LCM 18 ಆಗಿದೆ. ಯಾಕೆಂದ್ರೆ 6ರ ಗುಣಕಗಳು 6 1 6, 6 12, 6 3 18, 6 4 24. ಅದೇ ರೀತಿ 9 1 9, 9 7 18, 9 3 27. ಇವುಗಳಲ್ಲಿ ಅತ್ಯಂತ ಚಿಕ್ಕ ಸಾಮಾನ್ಯ ಗುಣಕ ಯಾವುದು? 18 ಆಗಿದೆ. ಹಾಗಾಗಿ ಇಲ್ಲಿ 18ಕ್ಕೆ ಛೇದವನ್ನ ಸಮ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, 6ನೇ 13 ಅಂದಾಗ 6ಅನ್ನ 6 3 18, ಅಂಶವನ್ನು ಕೂಡ 3ರಿಂದ ಗುಣಿಸ್ತೀವಿ. ಅದು 3 3 39. ಸೇಮ್ 9 2 18, 1 2 2. ಸ್ನೇಹಿತರೆ, ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.